ಜೀವನದಲ್ಲಿ ಕೆಲವೊಂದು ಅವಕಾಶಗಳು ಮತ್ತೆ ಮತ್ತೆ ಬರುವುದಿಲ್ಲ. ಕೆಲವು ಕ್ಷಣಗಳು, ಕೆಲವು ಕಾಲಗಳು ದೇವರ ಅನುಗ್ರಹದಂತೆ ನಮ್ಮ ಬದುಕಿಗೆ ಬರ್ತವೆ. ಅಂತಹ ಅಪರೂಪದ ಕಾಲಗಳಲ್ಲಿ ಒಂದು ಈ ಅಧಿಕ ಮಾಸ ಎನ್ನುವಂಥದ್ದು. ಸಾಮಾನ್ಯ ತಿಂಗಳುಗಳಂತೆ ಇದು ಪ್ರತಿ ವರ್ಷ ಬರುವುದಿಲ್ಲ. ಒಮ್ಮೆ ಬಂದರೆ ಮತ್ತೆ ಬರಲಿಕ್ಕೆ ಸುಮಾರು 33 ತಿಂಗಳುಗಳ ಕಾಲ ಕಾಯಬೇಕಾಗ್ತದೆ. ಅಂದರೆ ಸುಮಾರು 3 ವರ್ಷಗಳ ನಂತರ ಮಾತ್ರ ಈ ಮಹತ್ವದ ಕಾಲ ಮತ್ತೆ ಬರ್ತದೆ. ಆದ್ದರಿಂದಲೇ ಪುರಾಣಗಳು ತುಂಬಾ ಗಂಭೀರವಾಗಿ ಹೇಳ್ತವೆ, ಈ ಮಾಸವನ್ನ ಕೇವಲ ಮನರಂಜನೆ, ಅಲಕ್ಷ್ಯದಲ್ಲಿ ಕಳೆಯಬೇಡಿ. ಭಕ್ತಿ, ಜಪ, ದಾನ, ಉಪವಾಸ, ದೇವರ ಸ್ಮರಣೆಯಲ್ಲಿ ಕಳೆಯಿರಿ. ಯಾಕೆಂದ್ರೆ ಈ ಒಂದು ತಿಂಗಳು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಶಕ್ತಿಯನ್ನ ಹೊಂದಿದೆ ಎಂದು ಶಾಸ್ತ್ರಗಳು ಹೇಳ್ತವೆ. ಹಾಗಾದ್ರೆ ಈ ಅಧಿಕ ಮಾಸ ಅಂದ್ರೆ ನಿಜವಾಗಿಯೂ ಏನು? ಯಾಕೆ ಕೆಲವರು ಇದನ್ನ ಮಲ ಮಾಸ ಅಂತ ಕರೀತಾರೆ? ಈ ಸಮಯದಲ್ಲಿ ಯಾವ ಕಾರ್ಯಗಳನ್ನ ಮಾಡಿದ್ರೆ ಅಪಾರವಾದಂತಹ ಪುಣ್ಯ ಸಿಗ್ತದೆ, ಯಾವ ಕಾರ್ಯಗಳನ್ನ ತಪ್ಪಿಸಬೇಕು, ಮತ್ತು ಎಲ್ಲ ಮಾಸಗಳಿಗಿಂತಲೂ ಇದನ್ನ ಯಾಕೆ ಶ್ರೇಷ್ಠ ಎಂದು ಪುರಾಣಗಳು ಘೋಷಿಸ್ತವೆ, ಇವೆಲ್ಲವನ್ನು ಇಂದು ನಾವು ಪುರಾಣಗಳ ಆಧಾರದಲ್ಲಿ ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ತಿಳ್ಕೊಳ್ಳೋಣ. ಜೀವನಕ್ಕೆ ಪ್ರಶ್ನೆ ಬರ್ತದೆ, ಅದೇನಂದ್ರೆ ಅಧಿಕ ಮಾಸ ಅಂದ್ರೆ ನಿಜವಾಗಿಯೂ ಏನು ಅನ್ನುವಂಥದ್ದು, ಇದು ಯಾಕೆ ಬರ್ತದೆ ಅನ್ನುವಂಥದ್ದು. ನಮ್ಮ ಭಾರತೀಯ ಕಾಲಗಣನೆ ಮುಖ್ಯವಾಗಿ 2 ರೀತಿಯದಾಗಿದೆ. ಒಂದು ಚಂದ್ರಮಾನ, ಇನ್ನೊಂದು ಸೌರಮಾನ. ಚಂದ್ರನ ಚಲನೆಯ ಆಧಾರದ ಮೇಲೆ ಲೆಕ್ಕ ಹಾಕುವ ವರ್ಷವನ್ನ ಚಂದ್ರಮಾನ ಎಂತಾರೆ, ಅದು ಸುಮಾರು 354 ದಿನಗಳು. ಸೂರ್ಯನ ಚಲನೆಯ ಆಧಾರದ ಮೇಲೆ ಲೆಕ್ಕ ಹಾಕುವ ವರ್ಷವನ್ನ ಸೌರಮಾನ ಅಂತಾರೆ, ಅದು ಸುಮಾರು 365 ದಿನಗಳು. ಹೀಗಾಗಿ ಪ್ರತಿ ವರ್ಷವೂ 2ರ ಮಧ್ಯೆ ಸುಮಾರು 11 ದಿನಗಳ ವ್ಯತ್ಯಾಸ ಬರುತ್ತದೆ. ಮೊದಲ ವರ್ಷ 11 ದಿನ, 2ನೇ ವರ್ಷ ಮತ್ತೊಂದು 11 ದಿನ, 3ನೇ ವರ್ಷ ಮತ್ತೆ 11 ದಿನ, ಹೀಗೆ ಸುಮಾರು 33 ದಿನಗಳ ವ್ಯತ್ಯಾಸ ಉಂಟಾಗ್ತದೆ. ಈ ವ್ಯತ್ಯಾಸವನ್ನ ಸರಿಪಡಿಸಲು ಪಂಚಾಂಗದಲ್ಲಿ ಒಂದು ಹೆಚ್ಚುವರಿ ತಿಂಗಳನ್ನು ಸೇರಿಸಲಾಗ್ತದೆ, ಅದೇ ಅಧಿಕ ಮಾಸ. ಇನ್ನೊಂದು ವಿಶೇಷ ಏನಂದ್ರೆ, ಸಾಮಾನ್ಯವಾಗಿ ಪ್ರತಿ ತಿಂಗಳಲ್ಲಿ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡ್ತಾನೆ, ಅದನ್ನ ಸಂಕ್ರಮಣ ಅಂತಾರೆ. ಆದರೆ ಈ ಅಧಿಕ ಮಾಸದಲ್ಲಿ ಸೂರ್ಯನಿಗೆ ಹೊಸ ರಾಶಿ ಪ್ರವೇಶ ಇರುವುದಿಲ್ಲ, ಅಂದರೆ ಸಂಕ್ರಮಣ ಈ ತಿಂಗಳಲ್ಲಿ ಇರುವುದಿಲ್ಲ. ಅದಕ್ಕಾಗಿ ಅದನ್ನ ಅಸಂಕ್ರಮಣ ಮಾಸ ಅಂತಲೂ ಕೂಡ ಕರೀತಾರೆ. ಹೀಗಾಗಿ ಇದು ಕೇವಲ ಹೆಚ್ಚುವರಿ ತಿಂಗಳಲ್ಲ, ಪ್ರಕೃತಿಯ ಮತ್ತು ಕಾಲಗಣನೆಯ ಸಮತೋಲನವನ್ನ ಕಾಪಾಡಲು ಮಾಡಿಕೊಂಡಿರುವಂತಹ ಒಂದು ವ್ಯವಸ್ಥೆ. ಇನ್ನೊಂದು ಪ್ರಶ್ನೆ ಹಲವರ ಮನಸ್ಸಿನಲ್ಲಿ ಬರ್ತದೆ, ಅಧಿಕ ಮಾಸವನ್ನ ಮಲ ಮಾಸ ಅಂತಲೂ ಕೂಡ ಕರೀತಾರೆ, ಅಂದ್ರೆ ಇದು ಅಶುಭನ ಅನ್ನುವಂತಹ ಪ್ರಶ್ನೆ. ಬಹಳ ಜನ ಹೀಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಆದರೆ ಪುರಾಣಗಳು ಹೇಳುವ ಅರ್ಥ ಸಂಪೂರ್ಣ ಬೇರೆ. ಇಲ್ಲಿ ಮಲ ಅಂದ್ರೆ ದೇಹದ ಮಲ ಅಲ್ಲ, ಮಲಂತು ಪಾತಕಂ ವಿದ್ಯಾತ್, ಅಂದ್ರೆ ಮಲ ಅಂದ್ರೆ ಪಾಪ, ಅಶುದ್ಧಿ, ಮನಸ್ಸಿನ ದೋಷಗಳು ಮುಂತಾದವುಗಳು. ಪುರಾಣಗಳ ಪ್ರಕಾರ ಈ ತಿಂಗಳಲ್ಲಿ ಮಾಡಿದಂತಹ ಜಪ, ಉಪವಾಸ, ದೇವರ ನಾಮ ಸ್ಮರಣೆ, ದಾನ, ಪಾರಾಯಣ, ಪವಿತ್ರ ಸ್ನಾನ ಇವೆಲ್ಲವೂ ಕೂಡ ನಮ್ಮ ಪಾಪಗಳನ್ನ ಕರಗಿಸುವ ಶಕ್ತಿ ಹೊಂದಿದೆ. ಅಂದರೆ ಮನಸ್ಸಿನಲ್ಲಿ ವರ್ಷಗಳಿಂದ ಜಮೆಯಾಗಿರುವಂತಹ ದೋಷಗಳನ್ನ, ಪಾಪಗಳನ್ನ, ನಕಾರಾತ್ಮಕತೆಯನ್ನ ಶುದ್ಧಗೊಳಿಸುವ ಮಾಸ ಇದೇ ಮಲ ಮಾಸ. ಹೀಗಾಗಿ ನಾವು ಒಂದು ವಿಷಯ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಇದು ಅಶುಭ ಮಾಸ ಅಲ್ಲ, ಇದು ಪಾಪನಾಶಕ ಮಾಸ, ಆತ್ಮಶುದ್ಧಿಯ ಮಾಸ, ಭಕ್ತಿಯ ಮಾಸ. ಅದಕ್ಕಾಗಿಯೇ ಮಹರ್ಷಿಗಳು ಈ ತಿಂಗಳನ್ನ ಅತ್ಯಂತ ಗೌರವದಿಂದ ಆಚರಿಸಿದ್ದಾರೆ. ಈಗ ಇನ್ನೊಂದು ಮಹತ್ವದ ವಿಷಯ ಏನಂದ್ರೆ, ಈ ಅಧಿಕ ಮಾಸದ ಅಧಿಪತಿ ಯಾರು ಅನ್ನುವಂಥದ್ದು. ಪುರಾಣಗಳು ಸ್ಪಷ್ಟವಾಗಿ ಹೇಳ್ತದೆ, ಈ ಮಾಸದ ನಿಯಾಮಕ ದೇವತೆ ಸ್ವತಃ ಶ್ರೀಮನ್ನಾರಾಯಣನ ಪುರುಷೋತ್ತಮ ರೂಪ. ಅದರಲ್ಲೂ ವಿಶೇಷವಾಗಿ ಈ ಮಾಸವನ್ನ ಪುರುಷೋತ್ತಮ ಮಾಸ ಅಂತ ಕರೆಯುವುದಕ್ಕೆ ಇದೇ ಕಾರಣ. ಭಗವದ್ಗೀತೆಯಲ್ಲಿ ಸ್ವತಃ ಶ್ರೀಕೃಷ್ಣನೇ ಅರ್ಜುನನಿಗೆ ಹೇಳ್ತಾನೆ, ಈ ಪ್ರಪಂಚದಲ್ಲಿ ಕ್ಷರ ಮತ್ತು ಅಕ್ಷರ ಎಂಬ 2 ತತ್ವಗಳಿವೆ, ಅವುಗಳಿಗಿಂತಲೂ ನಾನು ಉತ್ತಮನಾಗಿದ್ದೇನೆ ಅಂತ. ಆದ್ದರಿಂದ ನನ್ನನ್ನ ಪುರುಷೋತ್ತಮ ಅಂತ ಕರೀತಾರೆ. ಇಲ್ಲಿ ಕ್ಷರ ಅಂದ್ರೆ ನಾಶವಾಗುವುದು, ಅಂದ್ರೆ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ಎಲ್ಲ ಜೀವಿಗಳು. ಅಕ್ಷರ ಅಂದ್ರೆ ನಾಶವಾಗದಂತಹ ತತ್ವ, ಅಂದ್ರೆ ಮಹಾಲಕ್ಷ್ಮೀ ದೇವಿ. ಆದರೆ ಬ್ರಹ್ಮಾದಿ ದೇವತೆಗಳಿಗಿಂತಲೂ ಶ್ರೇಷ್ಠ, ಅಕ್ಷರ ಸ್ವರೂಪಿಣಿಯಾದ ಲಕ್ಷ್ಮೀ ದೇವತೆಗಿಂತಲೂ ಶ್ರೇಷ್ಠ ಸರ್ವೋತ್ತಮ ತತ್ವ, ಅದೇ ಶ್ರೀ ಪುರುಷೋತ್ತಮ ಶ್ರೀಮನ್ನಾರಾಯಣ. ಆದ್ದರಿಂದ ಈ ಮಾಸದಲ್ಲಿ ಮಾಡಿದಂತಹ ಭಕ್ತಿ, ಜಪ, ಪೂಜೆ, ದಾನ ಇವೆಲ್ಲವೂ ನೇರವಾಗಿ ಪುರುಷೋತ್ತಮನಿಗೆ ಪ್ರಿಯವಾಗ್ತದೆ ಅಂತ ಪುರಾಣಗಳು ಹೇಳ್ತವೆ. ಹಾಗಾಗಿ ಈ ಮಾಸ ಕೇವಲ ಒಂದು ಕಾಲವಲ್ಲ, ಇದು ಪುರುಷೋತ್ತಮನ ವಿಶೇಷವಾದಂತಹ ಅನುಗ್ರಹದ ಕಾಲ. ಇನ್ನೊಂದು ಮಹತ್ವದ ವಿಷಯ, ಪುರಾಣಗಳು ಯಾಕೆ ಅಧಿಕ ಮಾಸವನ್ನ ಇಷ್ಟು ಶ್ರೇಷ್ಠ ಅಂತ ಹೊಗಳ್ತಾವೆ ಅಂತ. ಇದಕ್ಕೆ ಪುರಾಣಗಳಲ್ಲಿ ತುಂಬಾ ಸುಂದರವಾದಂತಹ ಹೋಲಿಕೆಗಳನ್ನು ಕೂಡ ಕೊಡಲಾಗಿದೆ. ಹೇಗೆ ಎಲ್ಲ ಗ್ರಹಗಳಲ್ಲಿ ಸೂರ್ಯ ಶ್ರೇಷ್ಠನೋ, ಅಂದ್ರೆ ಗ್ರಹಾಣಾಂ ಆತಿರಾದಿತ್ಯೋ
ಎಲ್ಲ ಪ್ರಾಣಿಗಳಲ್ಲಿ ಗೋಮಾತೆ ಪೂಜ್ಯವೋ, ಗೌ ಶ್ರೇಷ್ಠಾಂ ಚತುಷ್ಪದಾಂ. ಎಲ್ಲ ನದಿಗಳಲ್ಲಿ ಗಂಗಾ ನದಿ ಶ್ರೇಷ್ಠವೋ, ಸರಿತ್ಸು ಯಥಾ ಗಂಗಾ. ಎಲ್ಲ ಪಕ್ಷಿಗಳಲ್ಲಿ ಗರುಡ ಹೇಗೆ ಶ್ರೇಷ್ಠವೋ ಅದೇ ರೀತಿ ಎಲ್ಲ ಮಾಸಗಳಲ್ಲಿ ಅಧಿಕ ಮಾಸ ಶ್ರೇಷ್ಠ ಅಂತ ಪುರಾಣಗಳು ಘೋಷಿಸ್ತವೆ. ಅಷ್ಟೇ ಅಲ್ಲ, ಶಾಸ್ತ್ರಗಳು ಇನ್ನೂ ಮುಂದೆ ಹೋಗಿ ಹೇಳ್ತವೆ, ವೈಶಾಖ ಮಾಸಕ್ಕಿಂತಲೂ ಶ್ರೇಷ್ಠ, ಚಾತುರ್ಮಾಸಕ್ಕಿಂತಲೂ ಶ್ರೇಷ್ಠ, ಕಾರ್ತಿಕ ಮಾಸಕ್ಕಿಂತಲೂ ಶ್ರೇಷ್ಠ. ಯಾಕೆಂದ್ರೆ ಈ ಮಾಸದ ಅಧಿಪತಿ ಸ್ವತಃ ಪುರುಷೋತ್ತಮ ಶ್ರೀಮನ್ನಾರಾಯಣ. ಆದ್ದರಿಂದ ಈ ಸಮಯದಲ್ಲಿ ಮಾಡಿದಂತಹ ಸಣ್ಣ ಪುಣ್ಯ ಕಾರ್ಯಕ್ಕೂ ಅನೇಕ ಪಟ್ಟು ಫಲ ಸಿಗ್ತದೆ ಎಂದು ಪುರಾಣಗಳು ಹೇಳ್ತವೆ. ಒಂದು ಸಣ್ಣ ದೀಪ ಹಚ್ಚಿದ್ರು, ಒಂದು ಮಂತ್ರ ಜಪ ಮಾಡಿದ್ರು, ಒಂದು ದಿನ ಉಪವಾಸ ಮಾಡಿದ್ರು ಕೂಡ ಅದು ಸಾಮಾನ್ಯ ಕಾಲಕ್ಕಿಂತ ಅನೇಕ ಪಟ್ಟು ಹೆಚ್ಚಿನ ಫಲವನ್ನ ಕೊಡ್ತದೆ. ಅದಕ್ಕಾಗಿಯೇ ಮಹರ್ಷಿಗಳು ಹೇಳ್ತಾರೆ, ಈ ಮಾಸವನ್ನ ವ್ಯರ್ಥ ಮಾಡಬೇಡಿ, ಇದು ಆತ್ಮೋನ್ನತಿಯ ಅಪರೂಪದ ಅವಕಾಶ ಅಂತ. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಈ ಪುರುಷೋತ್ತಮ ಮಾಸದಲ್ಲಿ ನಾವು ಏನು ಮಾಡಬೇಕು ಅನ್ನುವಂಥದ್ದು. ಪುರಾಣಗಳು ಹೇಳುವಂತೆ ಈ ತಿಂಗಳಲ್ಲಿ ದೊಡ್ಡ ದೊಡ್ಡ ಯಜ್ಞಗಳೇ ಬೇಕಂತಿಲ್ಲ. ಭಕ್ತಿಯಿಂದ ಮಾಡಿದಂತಹ ಸಣ್ಣ ಸಾಧನೆಯೂ ಕೂಡ ಅಪಾರವಾದಂತಹ ಫಲವನ್ನು ಕೊಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ಶಕ್ತಿಗೆ ತಕ್ಕಂತೆ ಈ ಸಾಧನೆಗಳನ್ನ ಮಾಡಬೇಕು ಅನ್ನುವಂಥದ್ದು ಪುರಾಣಗಳೆಲ್ಲ ಹೇಳಲಾಗಿದೆ. ಅಧಿಕ ಮಾಸದ ಮುಖ್ಯ ಸಾಧನೆ ಹರಿನಾಮ ಸ್ಮರಣೆ. ನಾರಾಯಣ, ಕೃಷ್ಣ, ರಾಮ ಹೀಗೆ ಯಾವುದಾದ್ರೂ ಒಂದು ದೈವನಾಮವನ್ನ ಭಕ್ತಿಯಿಂದ ನಿರಂತರವಾಗಿ ಜಪ ಮಾಡಬೇಕು. ಪುರಾಣಗಳು ಹೇಳ್ತವೆ, ಈ ಮಾಸದಲ್ಲಿ ಮಾಡಿದಂತಹ ಒಂದೊಂದು ಮಂತ್ರ ಜಪಕ್ಕೂ ಅನೇಕ ಪಟ್ಟು ಫಲ ದೊರೆಯುತ್ತದೆ ಅಂತ. ಎರಡನೆಯದು ತಣ್ಣೀರು ಸ್ನಾನ. ಸಾಧ್ಯವಾದರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು. ನದಿ, ಸರೋವರ, ತೀರ್ಥಗಳಲ್ಲಿ ಸ್ನಾನ ಮಾಡಿದ್ರೆ ಇನ್ನೂ ವಿಶೇಷ ಫಲ ಅಂತ ಹೇಳಲಾಗಿದೆ. ಸ್ನಾನದ ನಂತರ ದೇವರ ಆರಾಧನೆ ಮಾಡಿದ್ರೆ ಮನಸ್ಸು ಕೂಡ ಶುದ್ಧವಾಗ್ತದೆ. ಮೂರನೆಯದು ಉಪವಾಸ. ಈ ತಿಂಗಳಲ್ಲಿ ಉಪವಾಸಕ್ಕೆ ಬಹಳ ಮಹತ್ವವಿದೆ. ವಿಶೇಷವಾಗಿ ಏಕಾದಶಿಯನ್ನ ತಪ್ಪಿಸಲೇಬಾರದು ಅಂತ ಹೇಳ್ತಾರೆ. ಸಾಧ್ಯವಾದರೆ ಒಂದು ಹೊತ್ತು ಊಟ, ಫಲಾಹಾರ ಅಥವಾ ಧಾರಣ ಪಾರಣ ವ್ರತ ಇಂಥ ನಿಯಮಗಳನ್ನ ಪಾಲಿಸಬಹುದು. ಶರೀರದ ನಿಯಂತ್ರಣದಿಂದ ಮನಸ್ಸು ಕೂಡ ಶುದ್ಧವಾಗ್ತದೆ ಅನ್ನುವಂಥದ್ದು ವೇದಗಳಲ್ಲಿ ಹೇಳಲಾಗಿದೆ. ಇನ್ನು ನಾಲ್ಕನೆಯದು ದೀಪದಾನ. ಪ್ರತಿದಿನ ಒಂದು ದೀಪ ಹಚ್ಚಿದ್ರೂ ಅಪಾರ ಪುಣ್ಯ ಬರ್ತದೆ ಅಂತ ಪುರಾಣಗಳು ಹೇಳ್ತವೆ. ಒಂದು ಸಣ್ಣ ದೀಪವು ಅಜ್ಞಾನ ಎಂಬ ಅಂಧಕಾರವನ್ನ ದೂರ ಮಾಡುವಂತಹ ಸಂಕೇತ ಎನ್ನುವಂಥದ್ದು ಇದರ ಅರ್ಥ. ಐದನೆಯದು ಭಾಗವತ, ಗೀತೆ, ವಿಷ್ಣು ಕಥೆ ಇವುಗಳನ್ನ ಕೇಳುವಂಥದ್ದು. ಈ ತಿಂಗಳಲ್ಲಿ ದೇವರ ಕಥೆ ಹೇಳುವಂಥದ್ದು, ಭಾಗವತ ಪಾರಾಯಣ ಮಾಡುವಂಥದ್ದು, ಗೀತೆ ಓದುವಂಥದ್ದು ಅತ್ಯಂತ ಶ್ರೇಷ್ಠ. ಯಾಕೆಂದ್ರೆ ಮನಸ್ಸು ಯಾವ ಚಿಂತನೆ ಮಾಡುತ್ತದೋ ಜೀವನವು ಕೂಡ ಅದೇ ದಿಕ್ಕಿಗೆ ಸಾಗ್ತದೆ. ಆರನೆಯದು ಗೋ ಸೇವೆ. ಗೋಮಾತೆಗೆ ವಿಶೇಷ ಸ್ಥಾನಮಾನ ಇದೆ. ಗೋವುಗಳಿಗೆ ಹುಲ್ಲು ಕೊಡುವಂಥದ್ದು, ನೀರಿಡುವಂಥದ್ದು, ಪ್ರದಕ್ಷಿಣೆ ಹಾಕುವಂಥದ್ದು ಇವೆಲ್ಲವೂ ಕೂಡ ಮಹಾ ಪುಣ್ಯಕರ ಕಾರ್ಯಗಳು ಅಂತ ಶಾಸ್ತ್ರಗಳು ಹೇಳ್ತವೆ. ಅಧಿಕ ಮಾಸದ ಆಚರಣೆ ಪುರುಷರಿಗೆ ಮಾತ್ರವಲ್ಲ, ಮಹಿಳೆಯರಿಗೂ ಕೂಡ ಈ ಮಾಸ ಅತ್ಯಂತ ಮಹತ್ವದ್ದಾಗಿದೆ. ಪುರಾಣಗಳು ವಿಶೇಷವಾಗಿ ಹೇಳ್ತವೆ, ಭಕ್ತಿಯಿಂದ ಪುರುಷೋತ್ತಮ ಮಾಸವನ್ನ ಆಚರಿಸಿದಂಥ ಮಹಿಳೆಗೆ ಅಪಾರ ಅನುಗ್ರಹ ಲಭಿಸ್ತದೆ ಅಂತ. ಸಂತಾನ ಸಮಸ್ಯೆ ಇರುವವರಿಗೆ ಸಂತಾನ ಭಾಗ್ಯ ದೊರೆಯುತ್ತದೆ, ಸೌಭಾಗ್ಯ ವೃದ್ಧಿಯಾಗ್ತದೆ, ದಾರಿದ್ರ್ಯ ಮತ್ತು ಕಷ್ಟಗಳು ಕಡಿಮೆ ಆಗ್ತದೆ, ಕುಟುಂಬದಲ್ಲಿ ಶಾಂತಿ ಸಮೃದ್ಧಿ ಹೆಚ್ಚಾಗ್ತದೆ. ಅಷ್ಟೇ ಅಲ್ಲ, ಹರಿನಾಮ ಸ್ಮರಣೆ, ದೀಪದಾನ, ಉಪವಾಸ, ದೇವರ ಪೂಜೆ ಇವೆಲ್ಲವನ್ನ ಭಕ್ತಿಯಿಂದ ಮಾಡಿದರೆ ಮನೆಯಲ್ಲಿ ಒಂದು ದೈವಿಕ ವಾತಾವರಣ ನಿರ್ಮಾಣವಾಗ್ತದೆ. ಆದ್ರಿಂದ ಪುರಾಣಗಳು ಹೇಳ್ತವೆ, ಈ ಮಾಸವನ್ನ ಮಹಿಳೆಯರು ಕೂಡ ಶ್ರದ್ಧೆಯಿಂದ ಆಚರಿಸಬೇಕು. ಯಾಕಂದ್ರೆ ಒಬ್ಬ ಮಹಿಳೆಯ ಭಕ್ತಿ ಸಂಪೂರ್ಣ ಕುಟುಂಬಕ್ಕೆ ಕೂಡ ಆಶೀರ್ವಾದವಾಗಬಹುದು. ಮುಖ್ಯವಾದಂತಹ ವಿಷಯ, ಅಧಿಕ ಮಾಸದಲ್ಲಿ ಏನನ್ನ ಮಾಡಬೇಕು ಅನ್ನೋದನ್ನು ಪುರಾಣಗಳು ಹೇಳಿದಂತೆ ಕೆಲವು ಕಾರ್ಯಗಳನ್ನ ಮಾಡಬಾರದು ಎಂದು ಕೂಡ ಸ್ಪಷ್ಟವಾಗಿ ಹೇಳಿದೆ. ಯಾಕೆಂದ್ರೆ ಈ ಮಾಸ ಮುಖ್ಯವಾಗಿ ಭಕ್ತಿ, ಜಪ, ತಪಸ್ಸು, ಆತ್ಮಶುದ್ಧಿಗೆ ಮೀಸಲಾದಂತಹ ಕಾಲ. ಆದ್ರಿಂದ ಕೆಲವು ಶುಭ ಕಾರ್ಯಗಳನ್ನ ಈ ಸಮಯದಲ್ಲಿ ತಪ್ಪಿಸುವಂತೆ ಶಾಸ್ತ್ರಗಳು ಸೂಚಿಸ್ತವೆ. ಅವು ಯಾವುದಂದ್ರೆ ವಿವಾಹ, ಗೃಹ ಪ್ರವೇಶ, ಹೊಸ ಮನೆ ನಿರ್ಮಾಣ ಆರಂಭ, ಉಪನಯನ, ಅನ್ನಪ್ರಾಶನ, ಮೊದಲ ಬಾರಿಗೆ ದೊಡ್ಡದಾದಂತಹ ಯಾತ್ರೆಯನ್ನು ಆರಂಭಿಸುವುದು, ಹೊಸ ಆಶ್ರಮ ಅಥವಾ ಸನ್ಯಾಸ ಸ್ವೀಕಾರ, ಇಂತಹ ಕಾರ್ಯಗಳನ್ನ ನಿಜ ಮಾಸದಲ್ಲಿ ಅಂದ್ರೆ ಸಾಮಾನ್ಯ ಮಾಸದಲ್ಲಿ ಶುಭ ಮುಹೂರ್ತ ನೋಡಿ ಮಾಡಬೇಕು ಅಂತ ಪುರಾಣಗಳು ಹೇಳ್ತವೆ. ಆದರೆ ಇಲ್ಲಿ ಒಂದು ವಿಷಯ ಗಮನಿಸಬೇಕು, ಈ ನಿಷೇಧಗಳು ಭಕ್ತಿಗೆ ಸಂಬಂಧಪಟ್ಟಿದ್ದಲ್ಲ. ದೇವರ ಪೂಜೆ, ಜಪ, ದಾನ, ಪಾರಾಯಣ, ಉಪವಾಸ ಇವೆಲ್ಲವನ್ನ ಈ ತಿಂಗಳಲ್ಲಿ ಇನ್ನೂ ಹೆಚ್ಚು ಮಾಡಬೇಕು ಅನ್ನುವಂಥದ್ದು. ಅಂದ್ರೆ ಈ ಮಾಸ ಲೌಕಿಕ ಆರಂಭಗಳಿಗಿಂತ ಆಧ್ಯಾತ್ಮಿಕ ಸಾಧನೆಗೆ ಹೆಚ್ಚು ಮಹತ್ವ ಕೊಡುವಂತಹ ಮಾಸ. ಶುಭ ಮುಹೂರ್ತ. ಅಧಿಕ ಮಾಸದ ಮಹಿಮೆಯನ್ನ ಪುರಾಣಗಳು ಎಷ್ಟು ಅದ್ಭುತವಾಗಿ ವರ್ಣಿಸ್ತವೆ ಅಂದ್ರೆ ಕೇಳಿದಾಗಲೇ ಕೂಡ ಆಶ್ಚರ್ಯವಾಗ್ತದೆ. ಪುರಾಣಗಳು ಹೇಳ್ತವೆ, ಭಕ್ತಿಯಿಂದ ಪುರುಷೋತ್ತಮ ಮಾಸ ಆಚರಿಸಿದವರಿಗೆ ಅನೇಕ ರೀತಿಯ ಅನುಗ್ರಹಗಳು ದೊರೆಯುತ್ತವೆ ಅಂತ. ದುಸ್ವಪ್ನಗಳು ಕಡಿಮೆ ಆಗ್ತವೆ,
ದಾರಿದ್ರ್ಯ ನಿವಾರಣೆ ಆಗ್ತದೆ, ಶನಿದೋಷಗಳ ತೀವ್ರತೆ ಕೂಡ ಶಮನವಾಗ್ತದೆ, ನಕಾರಾತ್ಮಕ ಶಕ್ತಿಗಳ ಪ್ರಭಾವ ದೂರವಾಗ್ತದೆ, ದೇವತೆಗಳ ಕೃಪೆ ಲಭಿಸ್ತದೆ. ಅಂದರೆ ಈ ಮಾಸ ಕೇವಲ ಪಂಚಾಂಗದಲ್ಲಿರುವ ಒಂದು ಹೆಚ್ಚುವರಿ ತಿಂಗಳಷ್ಟೇ ಅಲ್ಲ, ಮನಸ್ಸು, ನಮ್ಮ ಜೀವನ ಮತ್ತು ಆತ್ಮವನ್ನ ಶುದ್ಧಗೊಳಿಸುವಂತಹ ಒಂದು ದೈವಿಕವಾದಂತಹ ಅವಕಾಶ. ಅಷ್ಟೇ ಅಲ್ಲ, ಪುರಾಣಗಳಲ್ಲಿ ಒಂದು ಅದ್ಭುತ ಪ್ರಸಂಗ ಕೂಡ ಬರ್ತದೆ. ದುರ್ವಾಸ ಮುನಿಗಳು ಒಂದು ಸಂದರ್ಭದಲ್ಲಿ ಮಹಾ ಸಂಕಟಕ್ಕೆ ಸಿಲುಕಿದಾಗ ಅವರು ಹಿಂದೆ ಆಚರಿಸಿದ್ದಂತಹ ಅಧಿಕ ಮಾಸದ ಪುಣ್ಯವೇ ಅವರನ್ನು ರಕ್ಷಿಸಿತು ಅಂತ ಅದರಲ್ಲಿ ಹೇಳಲಾಗಿದೆ. ಅದರ ಅರ್ಥ, ನಾವು ಭಕ್ತಿಯಿಂದ ಮಾಡುವಂತಹ ಒಂದು ಜಪ, ಒಂದು ಉಪವಾಸ ಯಾವುದೂ ಕೂಡ ವ್ಯರ್ಥವಾಗುವುದಿಲ್ಲ. ಅದರ ಫಲ ಯಾವಾಗ ಹೇಗೆ ನಮ್ಮನ್ನು ರಕ್ಷಿಸ್ತದೆ ಅನ್ನೋದನ್ನ ನಾವು ಊಹಿಸ್ಲಿಕ್ಕೂ ಕೂಡ ಸಾಧ್ಯವಿಲ್ಲ. ನಾವು ಜೀವನದಲ್ಲಿ ಎಷ್ಟೋ ಸಮಯವನ್ನ ಅಜಾಗರೂಕತೆಯಲ್ಲಿ ಕಳೆಯುತ್ತೇವೆ. ಮೊಬೈಲ್, ಚಿಂತೆ, ವ್ಯಸ್ತತೆ, ಲೌಕಿಕ ಓಟ, ಇದೆಲ್ಲದರ ನಡುವೆ ನಮ್ಮ ಮನಸ್ಸಿಗೆ ಶಾಂತಿ ಕೊಡುವ ಕ್ಷಣಗಳೇ ಕಡಿಮೆಯಾಗ್ತಾ ಇವೆ. ಆದರೆ ದೇವರು ಕೆಲವೊಮ್ಮೆ ನಮ್ಮ ಜೀವನಕ್ಕೆ ವಿಶೇಷವಾದ ಒಂದು ಕಾಲವನ್ನು ಕೊಡ್ತಾನೆ. ಒಮ್ಮೆ ನಿಲ್ಲಿ, ಯೋಚಿಸಿ, ಒಳಗೆ ತಿರುಗಿ ನೋಡುವಂತಹ ಒಂದು ಅವಕಾಶವನ್ನ ಕೊಡ್ತಾನೆ. ಅಂತಹ ಅಪರೂಪದ ಕಾಲವೇ ಈ ಪುರುಷೋತ್ತಮ ಮಾಸ. ಸುಮಾರು 3 ವರ್ಷಗಳ ನಂತರ ಬರುವಂತಹ ಈ ದೈವಿಕ ಅವಕಾಶವನ್ನ ನಾವು ವ್ಯರ್ಥ ಮಾಡಬಾರದು. ಇಲ್ಲಿ ದೊಡ್ಡ ದೊಡ್ಡ ಸಾಧನೆಗಳೇ ಬೇಕಂತಿಲ್ಲ. ಒಂದು ಸಣ್ಣ ದೀಪ ಹಚ್ಚಿದ್ರೂ ಸಾಕು, ಒಂದು ಮಂತ್ರವನ್ನ ಭಕ್ತಿಯಿಂದ ಜಪ ಮಾಡಿದ್ರೂ ಕೂಡ ಸಾಕು, ಒಂದು ದಿನ ಉಪವಾಸ ಮಾಡಿದ್ರೂ ಕೂಡ ಸಾಕು, ಒಂದು ಬಾರಿ ಹೃದಯದಿಂದ ನಾರಾಯಣ ಅಂತ ಕರೆದ್ರೂ ಕೂಡ ಸಾಕು. ಭಕ್ತಿಯಿಂದ ಮಾಡಿದಂತಹ ಈ ಸಣ್ಣ ಸಣ್ಣ ಸಾಧನೆಗಳೇ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನ ತರಬಹುದು. ಆದ್ದರಿಂದ ಈ ಅಧಿಕ ಮಾಸವನ್ನ ಕೇವಲ ಭೋಗದ ಮಾಸವನ್ನಾಗಿಸಬೇಡಿ, ಭಕ್ತಿಯ ಮಾಸವನ್ನಾಗಿಸಿ, ಮನಃಶುದ್ಧಿಯ ಮಾಸವನ್ನಾಗಿಸಿ, ಆ ದೇವರತ್ತ ಹತ್ತಿರವಾಗುವಂಥ ಮಾಸವನ್ನಾಗಿಸಿ. ಪುರುಷೋತ್ತಮ ಶ್ರೀಮನ್ನಾರಾಯಣನ ಕೃಪೆ ನಿಮ್ಮ ಜೀವನದಲ್ಲಿ ಶಾಂತಿ, ಬೆಳಕು ಮತ್ತು ಮಂಗಳವನ್ನು ತರಲಿ.